ಇಂದಿನ ಈ ಸೇವೆಯನ್ನು ನಡೆಸಿಕೊಡುವವರು ಶ್ರೀ ಜ್ಞಾನರಾಮ ಯಕ್ಷಗಾನ ಮಂಡಳಿ ಊರುವಷ್ಟೂರು ಮಂಗಳೂರು. ಇವರು ಇಲ್ಲಿ ಇವರ ಪ್ರಥಮ ಸೇವೆ. ಇವರಿಗೆ ಶ್ರೀ ತಿರುಮಲ ವೆಂಕಟರಮಣ ಶ್ರಾವಣವಾಸದ ಯಕ್ಷಗಾನ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಸೇವೆಗೆ ಸಹಕರಿಸುವ ಶ್ರೀಯುತ ರತ್ನಾಕರ್ ಪೈ ಅವರನ್ನು ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ಇವರು ಆಯ್ದ ಭಾಗ ಶನೀಶ್ವರ ಮಾಧು. ಪಾತ್ರವರ್ಗವನ್ನು ದಯಮಾಡಿ ಮತ್ತೆ ನಾನು ಓದಿರುತ್ತೇನೆ. ಈಗ ನಮಗೆ ಪ್ರಸಂಗವನ್ನು ಪ್ರಾರಂಭಿಸುವಲ್ಲಿ ಅನುಮತಿಯನ್ನು ಕೇಳುತ್ತಾ ಪ್ರಸಂಗವನ್ನು ಪ್ರಾರಂಭಿಸುವಲ್ಲಿ ನಮ್ಮ ಭಾಗವತರಲ್ಲಿ ವಿನಂತಿಸುತ್ತೇವೆ. ಯೋಗ್ಯತೆ ಎನ್ನುವುದನ್ನು ಅವನು ಆಶಿಸಿದಂತೆ ಪಡೆದು ಬರುವುದೇ ಇಲ್ಲವನು. ತನ್ನಿಂದ ತಾನಾಗಿ ದೈವದತ್ತವಾಗಿಯೇ ಅದು ಒದಗಿ ಬರುತ್ತದೆ. ಯೋಗ್ಯತೆಗಳಾಗಲಿ ಅಥವಾ ಅಂತರಂಗದಲ್ಲಿರುವಂತಹ ಯಾವುದೇ ಆಶಯಗಳಾಗಲಿ ನೆರವೇರಬೇಕು ಎಂದಾದರೆ ಭಗವದ್ಗೀತೆ ಎನ್ನುವುದು ಸರಿಯಾಗಿಯೇ ಒದಗಿ ಬರಬೇಕಂತೆ. ಮಾಳವ ದೇಶದ ರತ್ನಸಿಂಹಾಸನವನ್ನು ಅಲಂಕರಿಸುತ್ತಾ ಪ್ರಜಾವರ್ಗದ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿಯೇ ಓಲಗಸ್ತನಾಗಿ ಬಂದಾವಾಗ ನಾನು ಆಲೋಚಿಸುವುದು ತುಂಬಿದಂತಹ ರಾಜ್ಯಸಭೆ ಯಥಾರ್ಥವಾಗಿ ನನ್ನ ಸಂಪಾದನೆ ಅಲ್ಲವೇ ಅಲ್ಲ. ನಮ್ಮ ಹಿರಿಯರಿಂದಲೇ ಉಪಲಬ್ಧವಾದದ್ದು ಈ ಗಜಾದಿಗತ್ತು.
ಮಾಳವ ದೇಶಕ್ಕೆ ರಾಜಧಾನಿಯೇ ಹೌದು. ಹಾಗೆಂದು ವರ್ತಮಾನದಲ್ಲಿ ಎಲ್ಲವರು ಕೊಂಡಾಡುವುದು ಹೇಗೆ? ಕಲಿಯುಗದಲ್ಲಿಯೇ ಸಾಕ್ಷಾತ್ ದೇವತಾ ಸ್ವರೂಪಿಯಾಗಿ ವಿಕ್ರಮಾರ್ಕನು ವಿಕ್ರಮಿಸುತ್ತಾ ಇದ್ದಾನೆ. ಪ್ರಜಾವರ್ಗದವರನ್ನು ಬರೆಯುವಲ್ಲಿಯೂ ಕೂಡ ನಮ್ಮ ಹಿರಿಯರು ಹಾಕಿಕೊಂಡಂತಹ ಪಥ ಏನುಂಟೋ ಅದರಂತೆಯೇ ನಾನು ನಡೆದು ಬಂದವನು. ಹಾಗಾದರೆ ನಾನೊಬ್ಬನೇ ನಮ್ಮಪ್ಪನಿಗೆ ಮಗ ಅಲ್ಲ. ವರರುಚಿ, ಭಟ್ಟಿ, ಭರ್ತೃಹರಿ ಎನ್ನುವಂತಹ ನನಗೆ 3 ತಮ್ಮಂದಿರು. ಹಾಗೆಂದು ನಮ್ಮ ಅಜ್ಜ ಭುಜಕೀರ್ತಿ ಮಹಾರಾಜರು ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಈ ವೇಳೆಯಲ್ಲಿ ಚಂದ್ರಶರ್ಮನೆಂಬ ವಿಪ್ರೋತ್ತಮ ವಿಶೇಷವಾದಂತಹ ವ್ಯಾಸಂಗವನ್ನು ಮುಗಿಸಿ ತನ್ನೂರನ್ನು ಸೇರುವಾಗ ಈ ಉಜ್ಜಯಿನಿಯನ್ನು ದಾಟಿ ಹೋಗುವಂತಹ ಕಾಲ. ವಿಶ್ರಾಂತಿಗಾಗಿ ಇಲ್ಲಿಯೇ ಕೆಲ ದಿವಸ ಉಳಿದುಕೊಂಡಾಗ ಆತನ ಆ ವ್ಯಾಸಂಗದ ಉನ್ನತಿಯನ್ನು ಅಥವಾ ಆತನ ಜ್ಞಾನದ ಕುರಿತಾಗಿ ತಿಳಿದಂತಹ ನಮ್ಮ ಅಜ್ಜ ತನ್ನ ಮಗಳಾದಂತಹ ಧರಣಿ ಮೋಹಿನಿಯ ಜೊತೆಗೆ ವೈಶ್ಯ ಕನ್ಯೆ, ಕ್ಷತ್ರಿಯ ಕನ್ಯೆ, ಹಾಗೆಯೇ ವೇಶ್ಯ ಕನ್ಯೆ, ವೈಶ್ಯ ಕನ್ಯೆ ಹಾಗೆ ಶೂದ್ರ ಕನ್ಯೆಯನ್ನು ವಿವಾಹ ಮಾಡಿಕೊಟ್ಟರು. ಹಾಗೆ ನಮ್ಮಮ್ಮ ಧರಣೀದೇವಿಯ ಮಗನಾಗಿ ನಾನು ಉತ್ಪನ್ನಕ್ಕೆ ಬಂದ ಉಳಿದ 3 ಮಕ್ಕಳು. ಹೀಗೆ ರಾಜ್ಯಭಾರ ಮಾಡುತ್ತಾ ಸಂತೋಷದಿಂದಲೇ ಕಾಲ ಕಳೆಯುತ್ತಿರುವ ಸಂದರ್ಭದಲ್ಲಿ ಕಾಪಾಡಿಕ ಪಥದ ಜೀವನವನ್ನು ಸಾಗಿಸುತ್ತಿದ್ದ ಶಾಂತಶೀಲ ಎನ್ನುವವ ನನ್ನಲ್ಲಿಗೆ ಆಗಮಿಸಿದ. ತಪಸ್ಸನ್ನಾಚರಿಸುವಂತಹ ಪ್ರದೇಶದಲ್ಲಿ ದುಷ್ಟ ಮೃಗಗಳಿಂದ, ದುಷ್ಟ ದಾನವರಿಂದ ಕಷ್ಟವಾಗುತ್ತದೆ, ರಕ್ಷಣೆಗಾಗಿ ನೀವು ಒದಗಿ ಬರಬೇಕು ಎನ್ನುವ ಹಾಗೆ ಆತನ ಮಾತನ್ನು ಮನ್ನಿಸಿ ಮಾನಿಸಿ ಅವ ಮಾಡುವಂತಹ ಯಾಗಭೂಮಿಗೆ ನಾನು ಹೋದಾಗ ಅಲ್ಲಿ ನಡೆದದ್ದೇ ಬೇರೆ. ಕುಹಕಿಯಾಗಿ ನಮ್ಮ ಓಲಗ ಚಾವಡಿಯನ್ನು ಸೇರಿದಂತಹ ಅವ ನನ್ನ ಮರಣವನ್ನು ಕಾಣಿಸುವುದಕ್ಕಾಗಿಯೇ ಬಂದಿದ್ದಾನೆ. ಸಕಾಲಕ್ಕೆ ನನಗೆ ಒದಗಿದಂತಹ ಬೇತಾಳ ಆತನ ಕುರಿತಾದಂತಹ ಎಲ್ಲಾ ವಿಚಾರವನ್ನು ವಿಶದೀಕರಿಸಿದ್ದರಿಂದ ಯಥಾರ್ಥ ಏನು ಎನ್ನುವುದು ನನಗೆ ಅರ್ಥವಾಯಿತು. ಬೇತಾಳನ ನಿಜವಾಗಿಯೂ ಕಂಟಕ ಒದಗಿದ್ದು ಬೇತಾಳನಿಂದಲೋ ಅಥವಾ ದುಷ್ಟದಾನವರಿಂದಲೇ ಅಲ್ಲ, ಇವನೇ ಯಜ್ಞ ಕಂಟಕನಾಗಿ ಅಲ್ಲಿಗೆ ಬಂದರು. ಹಾಗೆ ಅವಲ್ಲಿಗೆ ಬಂದು ಇಷ್ಟೆಲ್ಲವನ್ನು ಮಾಡುವುದಕ್ಕೆ ಕಾರಣ ಏನು? ತಾಮ್ರದ ಶಾಸನವೊಂದು ಆತನಿಗೆ ಆ ಕಾಲದಲ್ಲಿ ದೊರಕಿದ್ದಂತೆ. ಮಂತ್ರವಾದಿಯಾದ ಒಬ್ಬ ತಪಸ್ವಿ ಅಥವಾ 100 ಮಂದಿ ಚಕ್ರವರ್ತಿಗಳ ತಲೆಯನ್ನು ಅಲ್ಲಿ ಕಡಿದ್ರೆ ಕಾಳಿಕಾದೇವಿ ಪ್ರತ್ಯಕ್ಷವಾಗಿ ಪ್ರಸನ್ನಗೊಂಡು ವರವನ್ನು ಪ್ರಸಾದಿಸುತ್ತಾಳೆ ಎನ್ನುವುದು ಇತ್ತಂತೆ ಆ ಶಾಸನದಲ್ಲಿ. ಅದಕ್ಕಾಗಿಯೇ ನನಗಿಂತ ಮೊದಲು 99 ಚಕ್ರವರ್ತಿಗಳ ಮಂಡೆಯನ್ನು ತುಂಡರಿಸಿ 100ನೆಯಾಗಿ ನನ್ನನ್ನು ಬಲಿ ಕೊಡಬೇಕು ಎನ್ನುವ ಉದ್ದೇಶದಿಂದಲೇ ನನ್ನನ್ನ ಈ ನಾಟಕವನ್ನು ಮಾಡುತ್ತಾ ನನ್ನನ್ನು ಅಲ್ಲಿಗೆ ಅವನು ಆಮಂತ್ರಿಸಿ ಈ ಯಥಾರ್ಥ ನನಗೆ ತಿಳಿದದ್ದು ಬೇತಾಳನೆ. ಅದಕ್ಕಾಗಿ ಯಜ್ಞದ ಪೂರ್ವ ವಿಧಿಗಳೆಲ್ಲ ಸಾಂಗವಾಗಿ ನಡೆದ ಬಳಿಕ ಪೂರ್ಣಾಹುತಿಯ ಸಂದರ್ಭದಲ್ಲಿ ನಾನು ಆ ಕಾಪಾಲಿಕರನ್ನೇ ಕಳಿಸಿ ಕಾಳಿಕಾದೇವಿಗೆ ಬಲಿ ಕೊಟ್ಟೆ. ಪ್ರತ್ಯಕ್ಷಳಾದಂತಹ ಕಾಳಿಕಾಂಬೆ ಸಹಸ್ರ ವರ್ಷಗಳ ಕಾಲ ಉಜ್ಜಯಿನಿಯನ್ನು ಆಳು ಎನ್ನುವ ಪ್ರಸಾದದೊಂದಿಗೆ ಚಂದ್ರಾಯುಧ ಎನ್ನುವಂತಹ ವಿಶೇಷವಾದ ಪೂರಸೆಯನ್ನು ಪ್ರಸಾದಿಸಿದ. ಇದೇ ಅಲ್ಲವೇ ನನ್ನ ಜೀವನ ಬದಲಾಯಿಸಿ. ಅದಕ್ಕೆ ನಾವೇನು ಅದನ್ನು ಬಯಸಿ ಪಡೆದದ್ದಲ್ಲ, ಹಿರಿಯರ ಪುಣ್ಯದ ಆ ಫಲವೇ ನಮಗೆ ಈ ರೀತಿಯಾಗಿ ಒದಗಿ ಬಂದಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈ ಒಳ್ಳೆಯ ಸುದ್ದಿಯನ್ನು ಮಂತ್ರಿ ಮಾಂಡಲಿಕರೊಂದಿಗೆ ವಿಮರ್ಶಿಸಿದಾಗ ಮಂತ್ರಿಯೇ ಆಡಿದ. ಯಥಾರ್ಥಕ್ಕೆ ನನ್ನ ತಮ್ಮ 6 ತಿಂಗಳು ಉಜ್ಜಯಿನಿಯ ಪರ್ಯಟನೆ ಅಂದ್ರೆ ಮಾಳವ ದೇಶವನ್ನು ತಿರುಗಾಡುತ್ತಾ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವುದು, ಉಳಿದ 6 ತಿಂಗಳು ಪ್ರಜಾವರ್ಗದವರನ್ನು ಆಳುವಂತಹ ಆ ರಾಜಪೀಠದಲ್ಲಿ ಕುಳಿತುಕೊಳ್ಳುವುದು. ಆಗ ಏನಾಗುತ್ತದೆ?
ಸಹಸ್ರ ವರ್ಷ ನಾನು ಆಡಬೇಕು ಅಂತ ಆದ್ರೆ ಅದಕ್ಕಿಂತಲೂ ದ್ವಿಗುಣವಾದಂತಹ ಆಯುಷನ್ನು ನಾನು ಹೊಂದುತ್ತೇನೆ ಎನ್ನುವ ಹಾಗೆ ಆಡಿದರು. ಹಾಗೆ ಅವರೆಲ್ಲ ಆಶಯಕ್ಕೆ ಮಣಿ ಪ್ರಜಾವರ್ಗರೆಲ್ಲರನ್ನು ಮಕ್ಕಳಂತೆ ಪರಿಪಾಲಿಸುತ್ತಾ ಸಂದರ್ಭದಿಂದಲೇ ಕಾಲ ಕಳೆಯುತ್ತಿರುವಾಗ ನವಗ್ರಹಗಳ ಕುರಿತಾದಂತಹ ವಿಶ್ಲೇಷಣೆಗಳು ಅಥವಾ ಈ ಸಮಾಜದಲ್ಲಿ ಇರಬೇಕು ಎನ್ನುವುದು ಎಲ್ಲವರ ಆಶಯವಾಗಿದೆ. ಹಿಂದಿನಿಂದಲೂ ನಡೆದು ಬಂದಂತಹ ಪದ್ಧತಿಯರು. ಯಾಕಂದ್ರೆ ಗ್ರಹಗಳ ಕುರಿತಾಗಿ ಅಥವಾ ಪುರಾಣ ಪ್ರವಚನಗಳ ಕುರಿತಾಗಿ ನಮ್ಮವರು ತಿಳುವಳಿಕೆಯನ್ನು ಹೊಂದಬೇಕು ಎನ್ನುವ ಉದ್ದೇಶ. ಹಾಗೆಯೇ ಅದೆಲ್ಲವೂ ನಡೆದು ಹೋಗಿದೆಯೇ. ಆರಂಭಿಸಿದ್ದು ಹೇಗೆ? ಅಖಂಡ ಆರ್ಯಾವರ್ತವನ್ನು ಪುಣ್ಯಭೂಮಿ ವೇದಭೂಮಿ ಎನ್ನುವ ಹಾಗೆ ಕೊಂಡಾಡಿದ್ದಾರೆ. ಸಜ್ಜನರೆಲ್ಲರೂ ಸದ್ಧರ್ಮದಿಂದಲೇ ಬದುಕನ್ನು ಸವಿಸುವ ಕಾರಣದಿಂದ ಅದು ಧರ್ಮಭೂಮಿ ಎನ್ನುವ ಹಾಗೆ ನೆಗಳತೆಯನ್ನು ಹೊಂದಿದೆ. ಆ ಧರ್ಮಭೂಮಿ ಎನ್ನುವ ಆಗಬೇಕು ಅಂತಾದರೆ ಸಮರ್ಥ ರಾಜ್ಯಭಾರ ಮಾಡಿದರೆ ಸಾಲದು. ಪಂಡಿತೋತ್ತಮ ಋಷಿವರ್ಗದವರು ತಮ್ಮ ತಮ್ಮ ಜೀವನವನ್ನು ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸುವುದು ಅಷ್ಟೇ ಮುಖ್ಯವಾಗಿದೆ. ಆ ಕಾರಣದಿಂದಲೇ ಇಂದು ಉಜ್ಜಯಿನಿಯಾಗಲಿ ಸಮಸ್ತ ಭೂಮಂಡಲವಾಗಲಿ ಚೆನ್ನಾಗಿಯೇ ನಡೆದು ಸಾಗುತ್ತಾ ಇದೆ. ಆ ಕಾರಣದಿಂದಲೇ ನಮ್ಮ ಹುಟ್ಟಿನ ಹಿಂದೆ ಇರುವಂತಹ ಗುರುತು ಅಥವಾ ನಮ್ಮ ಹಿರಿಯರು ಹಾಕಿಕೊಂಡಂತಹ ದಾರಿಯೇ ಇದೆ, ಧರ್ಮ ಮಾರ್ಗವೇ ಇದೆ, ಅಥವಾ ನಮ್ಮ ಹಿರಿಯರಿಗೆ ಪ್ರಸಾದಿಸಲ್ಪಡುವಂತಹ ನಿಜವಾದ ಹೆಚ್ಚುಗಾರಿಕೆಗಳೇ ಉಂಟು. ಆ ಧರ್ಮಕ್ಕೆ ಮೂಲ ಯಾವುದು ಎನ್ನುವುದನ್ನು ತಿಳಿಯುವುದಕ್ಕಾಗಿ ವೇದ ಪಾರಾಯಣ ಪ್ರವಚನಾದಿಗಳನ್ನು ನಾವು ಮಾಡಬಹುದು. ಆದ್ದರಿಂದಲೇ ಪಂಡಿತೋತ್ತಮರೆಲ್ಲರೂ ಒಂದು ಸೇರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವಿಧದ ಕುರಿತಾಗಿ ಅಥವಾ ಒಂದೊಂದು ಗ್ರಹಗಳ ಕುರಿತಾಗಿ ಇಂದು ಪ್ರವಚನ ಮಾಡಬೇಕು ಎನ್ನುವುದನ್ನು ಆಡಿದಾಗ ಒಬ್ಬೊಬ್ಬರೇ ತೊಡಗಿದರಲ್ಲ, ನಿಜವಾಗಿಯೂ ತೊಡಗಿದ್ದು ರಾಜಗೃಹ ಎನಿಸಿಕೊಂಡಂತಹ ಸೂರ್ಯನಾರಾಯಣನ
ಜೀವಿಗಳು ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತರೂ ಅದು ಆ ಜೀವಿಗಳಿಗೆ ವಾಸವಾಗದ ತರದಲ್ಲಿ ಮೂಡನ ದಿಶೆಯಲ್ಲಿ ಪ್ರಭಾತ ಪೇರಿಯ ಕಹಳೆಯನ್ನು ಊದುತ್ತಾ ಉದಯಿಸುವಂತಹ ಸೂರ್ಯನಾರಾಯಣನ ಕುರಿತಾದಂತಹ ವ್ಯಾಖ್ಯಾನ. ಚೇತನ ಪ್ರೇರಕನಾಗಿ ಸಸ್ಯ ಸುಪೋಷಕನಾಗಿ ಮಾರ್ತಾಂಡ ಎನ್ನುವಂತಹ ಹೆಸರನ್ನು ಹೊಂದಿ ಬೆಂಗಲಿರನ್ನು ಎನ್ನುವಂತಹ ಮತ್ತೊಂದು ಶುಭನಾಮವನ್ನು ಹೊಂದಿ ಲೋಕದ ಏಳಿಗೆಗಾಗಿ ತಾನು ಪಡುವಂತಹ ಶ್ರಮವೇನು ಅದೆಲ್ಲವನ್ನು ಎಳೆಯಾಗಿ ಅನಾವರಣಗೊಳಿಸಿದ ಪ್ರಥಮ ಪಂಡಿತನಾದರೆ ಮತ್ತೊಬ್ಬ ಚಂದ್ರನ ಕುರಿತಾಗಿ ತಮ್ಮನ್ನು ಒದಗಿಸುತ್ತಾ ನಿಜವಾದ ಜೀವನ ಕ್ರಮ ಏನು ಎನ್ನುವುದನ್ನು ತನ್ನ ಬದುಕಿನಲ್ಲಿಯೇ ತೋರಿಸಿದವರು ಮತ್ತೊಬ್ಬ ಗ್ರಹ. ಹಾಗೆಯೇ ಮಂಗಳನು, ಬುಧವು, ಗುರುಗ್ರಹಗಳು, ಶುಕ್ರನು, ಹೀಗೆ ರಾಹುಕೇತುಗಳ ಕುರಿತಾಗಿಯೂ ಎಳೆಯಾಗಿ ತನ್ನ ಬಲವನ್ನೇ ಅನಾವರಣಗೊಳಿಸಿದ ಹಾಗೆ ಆ ಗ್ರಹಗಳೇ ಒಂದು ನಮ್ಮ ಮುಂದೆ ಆಡಿದವೋ ಎನ್ನುವ ಅಷ್ಟು ನೈಜತೆಯನ್ನು ನಮ್ಮ ಪಂಡಿತೋತ್ತಮರು ತೋರಿಸುತ್ತಾ ಬಂದರು. ಲೆಕ್ಕ ಮಾಡುವಾಗ 8 ಗ್ರಹಗಳದ್ದು ಆಗಿಯದಂತ ಕಾಣ್ತದೆ. ಹಾಗಾದ್ರೆ ಮುಂದಿನ ಗ್ರಹದ ಕುರಿತಾದಂತಹ ವಿಶ್ಲೇಷಣೆಯೋ ಅಥವಾ ಅವನ ಕುರಿತಾದಂತಹ ಪ್ರವಚನವೋ ಅಥವಾ ಅವನ ಮಹಿಮೆಯನ್ನು ಹೇಳುವವರು ಯಾರು? 8 ಜನರು ತಮ್ಮ ತಮ್ಮ ಗ್ರಹಗಳ ಬಗ್ಗೆ ಹೇಳಿದ ಮೇಲೆ ಕೊನೆಯವನಾಗಿ 9ನೇವನಾಗಿ ನಾನು ಬಂದದ್ದು. ಯಾಕೆ ಕೊನೆಯದಾಗಿ ಹೇಳಲಿಕ್ಕೆ ಯಾಕೆ ಬಂದೆ? ಅದು ಮಹತ್ತರವಾದ ಗ್ರಹ ಆದ ಕಾರಣ ಆ ಬಗ್ಗೆ ವಿಶೇಷವಾದದ್ದನ್ನು ಹೇಳಲು ನಾನು ಉಪಸ್ಥಿತನಿದ್ದೇನೆ ಪ್ರಭು. ಯಾವುದೇ ಗ್ರಹದ ಮಹತ್ವ ಅದು ಕಾಲ ನಿರ್ಣಯವನ್ನು ಹೊಂದಿರುವುದು. ಯಾವ ಕಾಲಕ್ಕೆ ಯಾವ ಗ್ರಹ ಪ್ರಮುಖವಾಗಿದೆ. ಹಿಂದೆ ಕೃತಯುಗದಲ್ಲಿ ಈ ಗ್ರಹಗಳ ಅವಶ್ಯಕತೆಗಳು ಅಷ್ಟಾಗಿ ಇರಲಿಲ್ಲ ಜನರಿಗೆ. ಯಾಕಂದ್ರೆ ಕೇವಲ ತಪಸ್ಸಿನ ಪ್ರಭಾವದಿಂದ ಸಾಕ್ಷಾತ್ ಭಗವಂತನನ್ನೇ ಸಾಕ್ಷಾತ್ಕರಿಸಿಕೊಳ್ತಾ ಇದ್ರು. ಹಾಗಾಗಿ ಶನಿಗ್ರಹ ಎಂಬುದು ಕೇಳಿದಾಗ ತಮಗೆ ಸಿಗುವಂತಹ ಸಮಯ ಸಾಲದು ಎಂದಾಗ ಮುಂದೆ ಕಲಿಯುಗದಲ್ಲಿ ಧರ್ಮರಕ್ಷಣೆಯನ್ನು ಮಾಡುವ ಕಾರ್ಯ ನಿನ್ನದಾಗುತ್ತದೆ ಅನ್ನುವಂತಹ ಅನುಗ್ರಹವನ್ನು ನಾರಾಯಣ ದೇವರು ಮಾಡಿದರು. ಹಾಗಾಗಿ ಆ ಗ್ರಹದ ಮಹಿಮೆಯ ಬಗ್ಗೆ ನಾನು ಈಗ ಹೇಳಿದ್ದು ಉಪಸ್ಥಿತನಿದ್ದೇನೆ ಸ್ವಾಮಿ. ವಿಕ್ರಮಾದಿತ್ಯ ಮಹಾಪ್ರಭು, ಈ ಕಲಿಕಾಲದಲ್ಲಿ ಶನಿಗ್ರಹದ ಪ್ರಭಾವವು ಅತೀ ಪ್ರಾಮುಖ್ಯವಾಗಿದೆ. ಈ ಶನಿಗ್ರಹವನ್ನು ಕಾಲಭೈರವನು ಕೂಡ ತಾನು ಪೂಜೆಯನ್ನು ಬೈತಾನೆ. ಆ ಶನಿಯನ್ನು ತನ್ನ ಪ್ರಭಾವವನ್ನು ತಗ್ಗಿಸಿಕೊಳ್ಳಲು, ಶನಿಯ ಪ್ರಭಾವವನ್ನು ತಗ್ಗಿಸಿಕೊಳ್ಳಲು ಅವನು ಪೂಜೆ ಮಾಡುತ್ತಾನೆ.
ಯಾವ ದೇವರುಗಳನ್ನು ಅವ ಬಿಟ್ಟವನಲ್ಲ ಸ್ವಾಮಿ. ಹಿಂದೆ ಬೃಹಸ್ಪತಿಯನ್ನೇ ಕಾಡಿಸಿ ಪೀಡಿಸಿದ ಮಾತು. ಬೃಹಸ್ಪತಿ ಆಚಾರ್ಯ ಎಂದಿನಂತೆ ದೇವತೆಗಳಿಂದ ಫಲತಾಂಬೂಲಾದಿಗಳನ್ನು ಸ್ವೀಕರಿಸಿ ಜೋಳಿಗೆಗಳಲ್ಲಿ ಹಾಕಿಕೊಂಡು ಹೋಗ್ತಾ ಇದ್ದರಂತೆ ಬೀದಿಗಳಲ್ಲಿ. ಆ ಕಾಲದಲ್ಲಿ ಪ್ರತಿಯೊಬ್ಬ ದೇವತೆಯು ಕೂಡ ಅವರನ್ನು ಆಧರಿಸಿ ಫಲತಾಂಬೂಲಗಳನ್ನು ಪ್ರಸಾದಿಸಿದ್ದಾರೆ. ಅದನ್ನು ಜೋಳಿಗೆಯಲ್ಲಿ ಹಾಕಿದಂತಹ ಕಾಲದಲ್ಲಿ ಜೋಳಿಗೆಯಿಂದ ರಕ್ತ ತೊಟ್ಟಿ ಕೂತಿದ್ದನ್ನು ಕಂಡರಂತೆ. ಕೊನೆಗೆ ಪರಿಶೀಲಿಸಿದಾಗ ಅದರಲ್ಲಿ ಕಂಡು ಬಂದದ್ದು ಒಂದು ಸಣ್ಣ ಎಳೆಯ ಮಗುವಿನ ತಲೆಗಳು. ಯಾಕೆ ಹೀಗಾಯಿತು ಅಂತ ಶ್ರೀ ರಾಜರಾಜೇಶ್ವರಿ ದೇವಿಯನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿದಾಗ ಅವರಿಗೆ ಹೊಳೆದದ್ದು ಈ ಶನಿಯ ಪ್ರಭಾವ. ತನಗೆ ಶನಿಯ ಪ್ರವೇಶವಾಗಿದೆ, ತನ್ನ ರಾಶಿಯಲ್ಲಿ ಶನಿಯ ಪ್ರವೇಶವಾಗಿದೆ, ಹಾಗಾಗಿಯೇ ಈ ಕಾಟ ಅಂತ ಭಾವಿಸಿದಾಗ ಕೊನೆಗೂ ಶನಿಯಲ್ಲಿ ಶರಣಾದ ಪ್ರಾರ್ಥಿಸಿಕೊಂಡ. ಅದೆಲ್ಲವೂ ಮಾಯವಾಗಿದ್ದಂತೆ. ಇಂದ್ರನು ಅವರನ್ನು ಬಂಧನದಿಂದಲೂ ಬಿಡಿಸಿದನು. ಹೀಗೆ ಪ್ರತಿಯೊಬ್ಬರನ್ನೂ ಕೂಡ ಒಂದು ಕಾಲದಲ್ಲಿ ಕಾವಲೆಯ ತೊಟ್ಟಿನ ಅಡಗಿಕೊಳ್ಳಬೇಕಾದಂತಹ ಪರಿಸ್ಥಿತಿಯು ಬಂತು. ಅದು ಶನಿ ಪ್ರಭಾವದಿಂದಲೇ ಆಗಿದೆ. ಹಾಗಾಗಿ ಅದರಿಂದ ಹೊರಬಂದಂತಹ ಇಂದ್ರದೇವರು ಕೊನೆಗೆ ಹೇಳಿದರು, ಇನ್ನು ನೀನು ಶನಿ ಅಲ್ಲ, ಇನ್ನು ನೀನು ಶನಿ ಮಹಾತ್ಮ ಅಥವಾ ಶನಿ ದೇವರು ಎಂಬುದಾಗಿಯೇ ನನ್ನ ಪ್ರಪಂಚ ಕರೆಯಿರಿ ಎಂಬಂತಹ ಮಾತನ್ನು ಕೂಡ ಹೇಳಿದರು. ಅಂಥ ಪ್ರಭಾವವುಳ್ಳವರು ಈಶ್ವರ ದೇವರು ಕೂಡ ಬಹಳ ಭಯ ಪಡ್ತಾನೆ. ಒಂದು ಕಾಲದಲ್ಲಿ ಬ್ರಹ್ಮಕಪಾಲವನ್ನು ಹೇಳಿದೆ, ಲೋಕಗಳಲ್ಲಿ ಭಿಕ್ಷೆಯನ್ನು ಬೆಳೆಸ್ತಾ ಹೋಗಿದನಂತೆ ಶಿವ. ಅದಕ್ಕೂ ಕಾರಣ ಶನಿ ಪ್ರಭಾವವೇ. ಮತ್ತೊಮ್ಮೆ ಬಂದಾಗ ಕಲ್ಲು ಬಂಡೆಯಾಗಿ ಶನಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಒಂದು ಕಡೆ ಬಿದ್ದಿದನಂತೆ ಬಂಡೆಯಾಗಿ. ಆ ಬಂಡೆಯನ್ನೇ ಆನಿಸಿ ಶನಿದೇವ ಮಲಗಿದನಂತೆ. ಬಹಳ ಕಾಲದವರೆಗೆ ಮಲಗಿದ್ದ ಆತ ಶಿವನನ್ನೇ ಅಷ್ಟು ಕಾಲ ಕಲ್ಲು ಬಂಡೆಯನ್ನಾಗಿಸಿದ. ಕೊನೆಗೂ ಮುಕ್ತಿ ಸಿಕ್ಕಾಗ ಹೇಳಿದನಂತೆ, ಶಿವಶರಣರನ್ನು ಶಿವನನ್ನು ಭಜಿಸುವವರನ್ನು ನಾನು ಅಷ್ಟಾಗಿ ಪೀಡಿಸುವುದಿಲ್ಲ. ಹಾಗಾಗಿ ಶನಿ ಮಹಾತ್ಮನಾದ ಒಮ್ಮೆ ಪೀಡಿಸಲಿಕ್ಕೆ ಪ್ರಾರಂಭಿಸಿದರೆ ಅಮ್ಮ ಈ ಗಾಣಿಗನು ಯಾವ ರೀತಿ ಧಾನ್ಯದಿಂದ ದಯೆ ದಾಕ್ಷಿಣ್ಯ ಇಲ್ಲದೆ ಹೇಗೆ ತೈಲವನ್ನು ತೆಗಿತಾನ ಅಥವಾ ಕಬ್ಬಿನ ಜಲ್ಲೆಯಿಂದ ಆ ಯಂತ್ರಕ್ಕೆ ಹಾಕಿ ಕಬ್ಬಿನ ರಸವನ್ನು ಹೇಗೆ ಹೀರ್ತಾನ, ಆ ರೀತಿಯಾಗಿ ಶನಿ ಅವನ ಶಕ್ತಿಗೆ ನೋಡಲು ತಾನು ಪ್ರತಿಯೊಂದು ಜೀವಿಯನ್ನು ಹಿಪ್ಪೆ ಮಾಡುವಂತ ಅಂಥ ಮಹಾತ್ಮ ಶನಿ. ಒಂದು ಮಾತು, ಅವ ಪ್ರತಿಯೊಂದು ಜೀವಿಯ ಯಾವ ಜೀವಿಯದ್ದೇ ಆಗಲಿ ಸೂರ್ಯನ ಚಂದ್ರನನ್ನು ಬಿಟ್ಟವನಲ್ಲ, ಅವರನ್ನ ಕಾಂತಿಹೀನನನ್ನಾಗಿ ಮಾಡುತ್ತಾನೆ. ಹಾಗಾಗಿ ಒಂದು ಮಾತು ಪ್ರಚಲಿತವಿಲ್ಲ, ಏನು ಶನಿ ನನಗೆ ಕಾಂತಿಯಲ್ಲ ಅಂದ್ರೆ ಮುಖ ಕಲಾಹೀನವಾಗಿದೆ, ಯಾವುದರಲ್ಲಿಯೂ ಉತ್ಸಾಹ ಇರುವುದಿಲ್ಲ. ಹಾಗಾಗಿ ಮಹಾಪ್ರಭು ಈ ಶನಿ ದೇವರ ವಿಷಯದಲ್ಲಿ ನಾವು ಬಹಳ ಜಾಗೃತರಾಗಿರಬೇಕು. ಕಡು ಆಶ್ಚರ್ಯವೇ ಆಗುತ್ತಾಯಿ. ಯಾಕೆ ಪ್ರಭು? ನವಗ್ರಹಗಳ ಕುರಿತಾದಂತಹ ವಿಷಯ ವಿಸ್ತಾರವನ್ನು ಮಾಡುತ್ತಿರುವ ಎಲ್ಲರೂ ಅವರ ಮಹಿಮೆಯನ್ನು ಆಡಿದರು. ಮಹಿಮೆ ಅಂದರೆ ಒಂದು ವ್ಯಕ್ತಿಯಾಗಲಿ ಅಥವಾ ಒಂದು ಶಕ್ತಿಯೇ ಆಗಲಿ ಅದರ ಜೀವನ ಕ್ರಮದಲ್ಲಿ ಉತ್ಕರ್ಷೆಯನ್ನು ಹೊಂದಬೇಕಾದ, ಆ ಮೂಲಕವಾಗಿ ಅನುಗ್ರಹಿಸಬೇಕಾದ ಯಾವುದೇ ವಾಕ್ಯಗಳ ಮಹಿಮೆಯು ಅದು ಒಬ್ಬನ ಉನ್ನತಿಯಾಗಿ ಇರುವ ವಿಚಾರವೇ ಇಲ್ಲ. ಅವನ ಪ್ರಭಾವದಿಂದಲಾಗಿ ಹಾಗಾಗಿದೆ ಹೀಗಾಗಿದಂತ ಆಡುತ್ತಾ ಇದ್ದು ಮಹಿಮೆ ಕುರಿತಾಗಿ ಏನು ವಿಚಾರಗಳೇ ಇದೆ. ಮಹಿಮೆ ಅಂತ ಹೇಳ್ತೀರಲ್ವೋ, ಉಂಟು ಸ್ವಾಮಿ ಮಹಿಮೆ. ಅದನ್ನೇ ಹೇಳಿ Ah
ಪ್ರಾರ್ಥಿಸ್ತಾರೆ. ಸೂರ್ಯಪುತ್ರೋ ದೀರ್ಘದೇಹವು ವಿಶಾಲಾಕ್ಷಿ ಶಿವಪ್ರಿಯ ಅಂಧಚಾರ ಪ್ರಸನ್ನಾತ್ಮ ಪೀಡಾಂ ಹರದು ಶನಿ ಅಂದ್ರೆ ಕಪ್ಪು ವರ್ಣದವನಾದ ಈತ ಬಹಳ ಸೂರ್ಯಪುತ್ರನೂ ವಿಶಾಲಕಾಯವಾದ ಶರೀರವನ್ನು ಹೊಂದಿದ ಕಪ್ಪಾದ ಶರೀರ ವಿಶಾಲವಾದ ಅಕ್ಷಿಗಳು ಬಣ್ಣವು ಕೆಂಪು ಹಾಗಾಗಿ ನೋಡಿದಾಗ ಬಹಳ ವಿಕಾರ ರೂಪದವನಾಗಿ ಕಾಣ್ತಾನೆ. ಭಯ ಪಡಬೇಕು, ಅವನ ಉದ್ದೇಶವೇ ಪ್ರಪಂಚದಲ್ಲಿ ಯಾರನ್ನೂ ಕೂಡ ವಿಶೇಷವಾಗಿ ಈ ಕಲಿಕಾಲದಲ್ಲಿ ಮೊದಲು ಭಯಪಟ್ಟರೆ ಭಕ್ತಿಯ ಉತ್ಪನ್ನ ಅಲ್ಲ. ಹಾಗಾಗಿ ಭಯಪಡಿಸಲು ಅವನ ಆಕಾರವು ಒಂದು ಆದರೆ ಅವನು ಕೊಡುವಂತಹ ಕಷ್ಟಗಳು ಕೀಟಲೆಗಳು ಅದೇ ಪ್ರಮಾಣದಲ್ಲಿ ಇರ್ತದೆ. ಆ ಮೂಲ ಪೀಡನೆಯನ್ನು ಕೊಟ್ಟು ಭಕ್ತರನ್ನು ಭಯಪಡಿಸಿದರೆ ಭಕ್ತಿ ಉಂಟಾಗ್ತದೆ. ಭಕ್ತಿ ಉಂಟಾದರೆ ಅರ್ಚನೆಗಳನ್ನು ನಡೆಸ್ತಾರೆ. ಆ ಮೂಲಕವಾಗಿ ತನಗೆ ಒದಗಿದಂತಹ ಪೀಡೆಯಿಂದ ಮುಕ್ತರಾಗಲು ಸಾಧ್ಯವುಂಟು. ಹಾಗಾಗಿ ಇಂಥ ಮಹಿಮೆಯುಳ್ಳ ಕಪ್ಪಾದ ಶರೀರವನ್ನು ಹೊಂದಿದ ಇವನು ಪೀಡಿಸುವವನು ಹೌದು, ಆನಂತರ ಆಶೀರ್ವದಿಸುವವನು ಹೌದು ಪ್ರಭು. ಅಷ್ಟೇ ಅಲ್ಲದೆ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ತನ್ನ ಹುಟ್ಟಿನಲ್ಲೇ ಜನ್ಮಕಾಲದಲ್ಲೇ ಇವನು ತನ್ನ ಪ್ರಭಾವವನ್ನು ತೋರಿಸಿದೆ. ಇವನು ಸೂರ್ಯಪುತ್ರನೂ ಆಗಿದ್ದಾನೆ. ಸೂರ್ಯ ತನ್ನ ಹೆಂಡತಿಯಾದಂತಹ ಸಂಜ್ಞಾದೇವಿ